ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟ್ಯಾಂಡರ್ಡ್ ಎಂಟರ್ಟೈನ್ಮೆಂಟ್. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನನಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಮೃತಧಾರೆ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಮೊದಲಿಗೆ ಬ್ಲಡ್ ವಾಮಿಟ್ ಆಗಿದ್ದು ನೋಡಿ ಭೂಮಿಕಾ ಅವ್ರಿಗೆ ಗಾಬರಿ ಆಗುತ್ತೆ. ನಂದಿನ್ನೂ ಯಾವುದು ಜವಾಬ್ದಾರಿನೇ ಮುಗ್ದಿಲ್ಲ, ಇಷ್ಟು ಬೇಗನ ಅಂತ ಯೋಚನೆ ಮಾಡ್ತಾ ಕಣ್ಣೀರಾಗ್ತಾರೆ. ಅದಾದಮೇಲೆ ಗೌತಮ್ ಅವರು ಆಚೆ ಕೂತಿರೋದು ನೆನಪಾಗುತ್ತೆ. ಗೌತಮ್ ಅವ್ರಿಗೆ ಯಾವ ವಿಷಯ ಕೂಡ ಗೊತ್ತಾಗಬಾರ್ದು ಅಂತ ಹೇಳಿ ನೀಟಾಗಿ ಮುಖ ತೊಳ್ಕೊಂಡು ವಾಶ್ರೂಮಿಂದ ಆಚೆ ಬರ್ತಾರೆ. ತಲೆ ಸುತ್ತ ಬಂದು ಇನ್ನೇನು ಬೀಳಬೇಕು ಅನ್ನೋ ಅಷ್ಟರಲ್ಲಿ ಗೌತಮ್ ಅವರೇ ಭೂಮಿಕಾ ಅವ್ರನ್ನ ಇಟ್ಕೊತಾರೆ. ಭೂಮಿಕಾ ಅವರೇ, ಏನಾಯಿತು, ಇಷ್ಟೊತ್ತು ಚೆನ್ನಾಗಿ ಇದ್ರಲ್ವಾ, ಇದ್ಯಾಕೆ ಇದ್ದಕ್ಕಿದ್ದಾಗೆ ಇಷ್ಟೊಂದು ಸುಸ್ತಾಗಿಬಿಟ್ರಿ ಅಂತ ಕೇಳ್ತಾರೆ. ಆಗ ಭೂಮಿಕಾ, ಏನಿಲ್ಲ ಗೌತಮ್ ಅವರೇ, ಬೆಳಗ್ಗೆಯಿಂದ ಬೈಕಲ್ಲಿ ಸುತ್ತಾಡ್ತಿದ್ದೀವಿ ಅಲ್ವಾ, ಅದಕ್ಕೆ ಸ್ವಲ್ಪ ಸುಸ್ತಾಯಿತು ಅಂತ ಅನ್ನಿಸ್ತಿದೆ, ನೀರು ಕುಡಿತೀನಿ ರೀ ಅಂತ ಹೇಳಿ ನೀರು ಕುಡಿತಿರ್ತಾರೆ. ಗೌತಮ್ ಅವರೇನೋ ಅನುಮಾನದಿಂದ ಭೂಮಿಕಾ ಅವ್ರನ್ನೇ ನೋಡ್ತಿರ್ತಾರೆ. ಮತ್ತೆ ಇಲ್ಲಿ ಅಪರ್ಣ, ಅಲ್ಲ ಆನಂದ್, ಗೌತಮ್ ಮತ್ತು ಭೂಮಿಕಾ ಇಬ್ಬರು ಕೂಡ ಎಲ್ಲಿದ್ದಾರೆ ಅಂತ ಏನಾದರೂ ಗೊತ್ತಾಯ್ತಾ, ಕೇಳಬೇಕಿತ್ತು ಅಂತ ಹೇಳ್ತಾರೆ. ಆಗ ಆನಂದ್ ಅವರು, ಅಲ್ವೇ ಚಿನ್ನ, ಅವರಿಬ್ಬರು ಆರಾಮಾಗಿರಲಿ ಅಂತ ಕಳಿಸ್ಕೊಟ್ಟಿದ್ದೆ, ನಾವು ಹೀಗಿರೋವಾಗ ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ಅವ್ರನ್ನ ಕೇಳಿ ಡಿಸ್ಟರ್ಬ್ ಮಾಡೋದು ಬೇಡ, ಹೇಗಿದ್ರು ಮಲ್ಲಿ ಇದ್ದಾಳೆ ಅಲ್ವಾ, ಎಲ್ಲ ವಿಷಯ ಹೇಳ್ತಾಳೆ ಇರು ಅಂತ ಹೇಳಿ ಮಲ್ಲಿಗೆ ಫೋನ್ ಮಾಡ್ತಾರೆ. ಆಗ್ತಾನೆ ಮಕ್ಕಳನ್ನ ಮಲ್ಲಿ ಮಲಗಿಸಿರ್ತಾರೆ. ಮತ್ತು ಫೋನ್ ರಿಸೀವ್ ಮಾಡ್ತಿದ್ದಾಗೆ ಹಣ ಹೇಳಿ ಅಂತಾರೆ. ಆಗ ಆನಂದ್ ಅವರು ಗೌತಮ್ ಮತ್ತು ಭೂಮಿಕಾ ಅವ್ರ ಬಗ್ಗೆ ವಿಚಾರಿಸ್ಕೊತಾರೆ. ಮಲ್ಲಿ ನಡೆದಿರೋದನ್ನೆಲ್ಲ ಹೇಳ್ತಾರೆ. ಅವರಿಬ್ಬರು ಖುಷಿಯಾಗಿ ರಿಲ್ಯಾಕ್ಸೇಷನ್ ಸಿಗಲಿ ಅಂತ ಮಕ್ಕಳನ್ನ ನಾನೇ ಇರಿಸ್ಕೊಂಡೆ ಅಂತ ಮಲ್ಲಿ ಹೇಳ್ತಾರೆ. ಆಗ ಆನಂದ್ ಅವರು, ಅಲ್ಲ ಮಲ್ಲಿ, ಇದೊಳ್ಳೆ ಚೆನ್ನಾಗಿದೆ, ಕಿಡ್ಸ್ ಕೇರಲ್ಲಿ ಇನ್ಚಾರ್ಜ್ ಇರ್ತಾರೆ ಗೊತ್ತಾ, ಆ ರೀತಿ ನಿನ್ನ ಹತ್ರ ಮಕ್ಕಳನ್ನ ಬಿಟ್ಟೋಗಿದ್ದಾರೆ ನೋಡು, ಅದನ್ನು ಬಿಡು. ನನ್ನ ಗೆಳೆಯನ ಬಗ್ಗೆ ನಿನಗೆ ಗೊತ್ತಿಲ್ದಿರೋ ಒಂದು ವಿಷಯ ಹೇಳ್ತೀನಿ ಕೇಳು. ಮದುವೆಗೂ ಮುಂಚೆ ಮದುವೆನೇ ಬೇಡ ಬೇಡ ಅಂತಿದ್ದ, ಮದುವೆ ಆದಮೇಲೆ ಅದಕ್ಕೆ ನಾನು ನೋಡಿದ್ರೆ ಹುಳಿನೋ ಸಿಂಹನೋ ನೋಡಿದಾಗೆ ಎದುರುಕೊಂತಿದ್ದ, ಒಂದೇ ರೂಮಲ್ಲಿ ನಾವಿಬ್ಬರು ಹೇಗೋ ಇರೋದು ಅಂತ ನನ್ನನ್ನೇ ಕೇಳ್ತಿದ್ದ. ಆದರೆ ಇವಾಗ ನೋಡು, ಗಮ್ಮಲ್ಲಿ ಅಣಿಸಿರೋ ಹಾಗೆ ಯಾವಾಗಲೂ ಅದಕ್ಕೆ ಜೊತೆನೇ ಇರ್ತಾನೆ, ಒಂದೇ ಒಂದು ಕ್ಷಣ ಕೂಡ ಬಿಟ್ಟಿರೋದಿಲ್ಲಮ್ಮ. ಇವತ್ತು ನೋಡು, ನಿನ್ನನ್ನು ಮಕ್ಕಳು ನೋಡ್ಕೊಳ್ಳೋಕ್ಕೆ ಬಿಟ್ಟು ಅವರಿಬ್ಬರು ಸುತ್ತಾಡೋಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಪರ್ಣ ಅವರು ಮೊಬೈಲ್ನ ಕಿತ್ಕೊಂಡು, ಮಲ್ಲಿ ಹೇಗಿದೆಯಮ್ಮ ಅಂತ ಕೇಳ್ತಾರೆ. ಆಗ ಮಲ್ಲಿ, ಅಕ್ಕವರೇ, ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಆಗ ಅಪರ್ಣ, ಸರಿ ಮಲ್ಲಿ, ಬಿಡು ಮಾಡಿಕೊಂಡು ನೀನು ಕೂಡ ಮನೆ ಹತ್ರ ಬಾ, ನಿನ್ನನ್ನು ನೋಡಿ ತುಂಬ ದಿನ ಆಯಿತು ಅಂತ ಹೇಳ್ತಾರೆ. ಆಯಿತು ಅಕ್ಕ ಅಂತ ಹೇಳಿ ಮಲ್ಲಿ ಕಾಲ್ ಕಟ್ ಮಾಡ್ತಾರೆ. ಆಗ ಆನಂದ್ ಅವರು, ನೋಡಿದ್ಯಾ ಚಿನ್ನ, ನನ್ನ ಗೆಳೆಯ ಎಷ್ಟು ಮುಂದುವರೆದಿದ್ದಾನೆ ಅಂತ, ಆರಾಮಾಗಿ ಮಕ್ಕಳನ್ನ ಮಲ್ಲಿ ಹತ್ರ ಬಿಟ್ಟು ಹೋಟೆಲ್ಲು, ಪಾರ್ಕು, ಥಿಯೇಟರು ಅಂತ ಎಲ್ಲ ಕಡೆ ಸುತ್ತ ಆಡ್ತಿದ್ದಾನೆ. ಕಾರಲ್ಲಿ ಹೋದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಬೈಕಲ್ಲಿ ಇಬ್ಬರೇ ಹೋಗಿದ್ದಾರೆ. ಯಾಕೆ ಹೇಳೋ, ಟಚಿಂಗ್ ಆಗಲಿ ಅಂತ. ಇರಲಿ, ಒಟ್ಟಿನಲ್ಲಿ ಪ್ರಣಯ ರಾಜ 2 ಅನ್ನೋದನ್ನು ಅವನು ಮತ್ತೊಮ್ಮೆ ಸಾಬೀತು ಮಾಡಿಬಿಟ್ಟ ಅಂತ ಹೇಳ್ತಾರೆ. ಆಗ ಅಪರ್ಣ ಅವರು, ಇವಾಗ ಹೇಗಿದ್ದಾರೋ ಹಾಗಿದ್ರೇ ಚೆಂದ ಅಂತ ಹೇಳ್ತಾರೆ. ಆಗ ಆನಂದ್ ಅವರು, ಹೌದು ಚಿನ್ನ, ನಿನ್ನ ಮಾತು ನಿಜ, ಆದರೆ ನಾವಿಬ್ಬರು ಕೂಡ ಅದೇ ರೀತಿ ಇದ್ದರೆ ಚೆಂದ ಅಲ್ವಾ ಅಂತ ಹೇಳ್ತಾರೆ. ಆಗ ಅಪರ್ಣ, ಡಾರ್ಲಿಂಗ್ನ ನೋಡಿದ್ಯಾ, ಅವತ್ತು ಹೇಗಿದ್ದಾನೋ ಇವತ್ತಿಗೂ ಹಾಗೇ ಇದ್ದಾನೆ, ಆದರೆ ನೀನು ನೋಡು ಹೇಗಿದ್ದೆ ಹೇಗಾಗಿದೆಯಾ ಅಂತ ಬೈದು ರೂಮ್ ಒಳಗಡೆ ಹೋಗ್ತಾರೆ. ಆನಂದ್ ಕೂಡ ಅವ್ರ ಹಿಂದೆನೇ ಹೋಗ್ತಾರೆ. ಮತ್ತು ಇಲ್ಲಿ ಭೂಮಿಕಾ ಗೌತಮ್ ಅವರು ಮಲಗಿದ್ದಾರೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ವಾಶ್ರೂಮಿಗೆ ಬಂದು ಡಾಕ್ಟ್ರಿಗೆ ಫೋನ್ ಮಾಡ್ತಾರೆ. ಹಲೋ ಡಾಕ್ಟರ್, ನಾನು ಭೂಮಿಕಾ ಅಂತ ಹೇಳ್ತಾರೆ. ಗೊತ್ತಾಯಿತು ಹೇಳಿ, ನಿಮ್ಮ ನಂಬರ್ನ ಸೇವ್ ಮಾಡ್ಕೊಂಡಿದ್ದೀನಿ ಅಂತ ಡಾಕ್ಟರ್ ಹೇಳ್ತಾರೆ. ಆಗ ಭೂಮಿಕಾ, ಇವತ್ತು ನನಗೆ ಬ್ಲಡ್ ವಾಮಿಟ್ ಆಯಿತು ಡಾಕ್ಟರ್ ಅಂತ ಹೇಳ್ತಾರೆ. ಡಾಕ್ಟರ್ಗೆ ಗಾಬರಿ ಆಗುತ್ತೆ. ಇವತ್ತು ನಿಮಗೆ ಬ್ಲಡ್ ವಾಮಿಟ್ ಆಯಿತಾ, ಹಾಗಾದರೆ ಯಾವುದೇ ಕಾರಣಕ್ಕೂ ಡಿಲೇ ಮಾಡೋಕ್ಕೆ ಹೋಗಬೇಡಿ, ಇಮಿಡಿಯೇಟಾಗಿ ಬಂದು ಅಡ್ಮಿಟ್ ಆಗಿ ಅಂತ ಹೇಳ್ತಾರೆ. ಆಗ ಭೂಮಿಕಾ, ಡಾಕ್ಟರ್, ಮನೆಯವ್ರಿಗೆ ಯಾರಿಗೂ ನಾನು ಇನ್ನೂ ವಿಷಯನೇ ಹೇಳಿಲ್ಲ, ನಾನಿನ್ನೂ ಮಾಡಬೇಕಾಗಿರೋ ಕೆಲಸ ತುಂಬಾ ಇದೆ ಡಾಕ್ಟರ್, ಏನಾದರೂ ಮಾಡಿ ನಾನು ಬಂದು ಅಡ್ಮಿಟ್ ಆಗೋದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬೋದಾ ಅಂತ ಕೇಳ್ತಾರೆ. ಆಗ ಡಾಕ್ಟರ್, ಅಷ್ಟಕ್ಕೂ ನಾನು ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತಿದ್ದೀರಾ ಅಂತ ಕೇಳ್ತಾರೆ. ಹೌದು ಡಾಕ್ಟರ್ ಅಂತ ಭೂಮಿಕಾ ಹೇಳ್ತಾರೆ. ಹಾಗಾದರೆ ಒಂದು ಕೆಲಸ ಮಾಡಿ, ಎಮರ್ಜೆನ್ಸಿಗೆ ಅಂತ ಒಂದು ಟ್ಯಾಬ್ಲೆಟ್ನ ಕೊಟ್ಟಿದ್ದೆ ಅಲ್ವಾ, ಅದನ್ನು ತಗೊಳ್ಳಿ. ಹಾಗೆ ಇನ್ನೊಂದು ವಿಷಯ, ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಭೂಮಿಕಾ, ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು, ಅದೇ ನಿಮ್ಮ ಫಸ್ಟ್ ಪ್ರಿಯಾರಿಟಿ ಆಗಿರಬೇಕು, ನಾಳೆ ಬೆಳಗ್ಗೆನೇ ಬಂದು ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಓಕೆ ಡಾಕ್ಟರ್ ಅಂತ ಹೇಳಿ ಭೂಮಿಕಾ ಕಾಲ್ ಕಟ್ ಮಾಡ್ತಾರೆ. ಭೂಮಿಕಾ ವಾಶ್ರೂಮ್ ಒಳಗಡೆ ಮಾತಾಡ್ತಿರೋದನ್ನು ಗೌತಮ್ ಅವರು ಆಚೆ ನಿಂತ್ಕೊಂಡು ಕೇಳಿಸ್ಕೊತಾರೆ. ಕಾಲ್ ಕಟ್ ಆಗ್ತಿದ್ದಾಗೆ ಅವರು ಮಲಗೋ ಥರ ನಾಟಕ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಭೂಮಿಕಾ ಅವರು ಒಂದು ಟ್ಯಾಬ್ಲೆಟ್ನ ತಗೊಂಡು ಹಾಗೆ ಬಂದು ಮಲಗ್ತಾರೆ. ಆಗ ಗೌತಮ್ ಅವರು, ಇವರು ಇಷ್ಟೊತ್ತಲ್ಲಿ ಎದ್ದೋಗಿ ಟ್ಯಾಬ್ಲೆಟ್ ತಗೊಳ್ಳೋವಂಥದ್ದು ಏನಾಗಿದೆ, ಇವ್ರನ್ನ ಏನಾಗಿದೆ ಅಂತ ಕೇಳಿದ್ರು ಬಾಯಿ ಬಿಡ್ತಾ ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಅದೇನು ವಿಷಯ ಅಂತ ನಾನು ಎದ್ದೋಗಿ ನೋಡೋದು ಒಳ್ಳೆಯದು ಅಂತ ಯೋಚನೆ ಮಾಡ್ತಾ ಎದ್ದು ಕಬೋರ್ಡ್ ಹತ್ರ ಹೋಗ್ತಾರೆ. ಭೂಮಿಕಾ ಇಟ್ಟಿರೋ ಟ್ಯಾಬ್ಲೆಟ್ಸ್ನೆಲ್ಲ ನೋಡ್ತಾರೆ. ಅವ್ರಿಗೆ ಗಾಬರಿ ಆಗುತ್ತೆ. ಮತ್ತು ಭೂಮಿಕಾ ರಿಪೋರ್ಟ್ನ ನೋಡ್ತಾರೆ. ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಭೂಮಿಕಾ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಆನಂದ್ ಅವರು ಮಲಗಿರ್ತಾರೆ. ಅಪರ್ಣ ಕುತ್ಕೊಂಡಿರ್ತಾರೆ. ಆಗ ಆನಂದ್ಗೆ ಸಡನ್ನಾಗಿ ಎಚ್ಚರ ಆಗುತ್ತೆ.
ಚಿನ್ನ ಯಾಕೆ ಇನ್ನೂ ಮಲಗಿಲ್ವಾ, ಯಾಕೆ ಕೂತಿದ್ಯಾ ಅಂತ ಕೇಳ್ತಾರೆ. ಆಗ ಅಪರ್ಣ ಆನಂದ್ ಗೌತಮ್ ಮತ್ತು ಭೂಮಿಕಾನ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ಅವರಿಬ್ಬರು ಎಷ್ಟು ಅನ್ಯೋನ್ಯವಾಗಿ ಬದುಕ್ತಾ ಇದ್ದಾರೆ ಅಲ್ವಾ. ಗಂಡ ಹೆಂಡ್ತಿ ಅಂದರೆ ಹಾಗಿರಬೇಕು. ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾವು ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ವಿ, ಆದರೆ ಭೂಮಿಕಾ ಇದು ಯಾವುದು ಬೇಡ ಅಂತ ಹೇಳಿದ ತಕ್ಷಣ ಗೌತಮ್ ಎಲ್ಲ ಕ್ಯಾನ್ಸಲ್ ಮಾಡ್ದ. ಅವರಿಬ್ಬರು ಹೊರಗಡೆ ಹೋಗಿ ಇಡೀ ದಿನ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ರು. ಅವ್ರು ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಅಂತ ಹೇಳ್ತಾರೆ. ಹೌದು, ಎಷ್ಟೇ ಆದರೂ ಅವನು ನನ್ನ ಗೆಳೆಯ ಅಲ್ವಾ, ಅವನು ಗ್ರೇಟ್ ಅಂತ ಆನಂದ್ ಹೇಳ್ತಾರೆ. ನೀನು ಇದೆಯಾ ನೋಡು ಅಂತ ಅಪರ್ಣ ಹೇಳ್ತಾರೆ. ಚಿನ್ನ, ಈಗ ಯಾಕೆ ಬೇಜಾರು ಮಾಡ್ಕೋತಾ ಇದೆಯಾ, ನಿನಗೆ ನಾನು ತಿಂಗ್ಳಿಗೊಂದ್ಸರಿ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ ಅಲ್ವಾ, ಈಗ ನೀನು ಬೇಜಾರು ಮಾಡ್ಕೊಳ್ದೆ ಆರಾಮಾಗಿ ನಿದ್ದೆ ಮಾಡು ಅಂತ ಹೇಳ್ತಾರೆ. ಆಗ ಅಪರ್ಣ ಆನಂದ್, ನಾನು ಇಲ್ಲಿ ಮಾತಾಡ್ತಾನೆ ಇದ್ದೀನಿ, ನೀನು ನೋಡಿದ್ರೆ ನಿದ್ದೆ ಬರ್ತಿದೆ ಅಂತ ಹೇಳ್ತಿದ್ಯಲ್ಲ, ಎದ್ದೇಳು ಅಂತ ಹೇಳ್ತಾರೆ. ಆನಂದ್ ಅವರು ಕೂತ್ಕೊಂಡಿರ್ತಾರೆ, ಅಪರ್ಣ ಮಾತಾಡ್ತಾ ಇರ್ತಾರೆ. ಮತ್ತು ಆನಂದ್ ಅವ್ರು ಕೂತ್ಕೊಂಡೇ ನಿದ್ದೆ ಮಾಡ್ತಾ ಇರ್ತಾರೆ. ಅಪರ್ಣವ್ರು ಒಂದು 2-3 ಸರಿ ಅವ್ರನ್ನ ಎದ್ದೇಳಿಸ್ತಾರೆ. ಆನಂದ್, ನಾನು ಮಾತಾಡ್ತಾ ಇದ್ರೆ ನಿನಗೆ ನಿದ್ದೆ ಬರುತ್ತೆ ಅಲ್ವಾ, ಸರಿ ಆಯಿತು ಮಲ್ಕೋ, ನಾನು ಮಲಗ್ತೀನಿ ಅಂತ ಹೇಳಿ ಅವರು ಕೋಪ ಮಾಡಿಕೊಂಡು ಮಲಗ್ತಾರೆ. ಆಗ ಆನಂದ್ ಅವರು, ಇಲ್ಲ ಕಣೆ, ನಿದ್ದೆ ಎಲ್ಲ ಹೊರಟೋಯ್ತು, ನಾನು ನಿದ್ದೆ ಮಾಡ್ತಾ ಇರಲಿಲ್ಲ, ಕಣ್ಣು ಮುಚ್ಕೊಂಡು ನಿನ್ನ ಎಲ್ಲೆಲ್ಲೂ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ, ಚಿನ್ನ ಎದ್ದೇಳು ಅಂತ ಎದ್ದೇಳಿಸ್ತಾರೆ. ಅಪರ್ಣವ್ರೇನು ಮಾತಾಡದೆ ಮಲಗಿರ್ತಾರೆ. ಇವಳು ಮಲ್ಕೊಂಡ್ಬಿಟ್ಲಲ್ಲ, ಯಾಕಾದರೂ ಇವಳನ್ನ ಮಾತಾಡ್ಸಿದ್ನೋ ಅಂತ ಆನಂದ್ ಅವರು ಯೋಚನೆ ಮಾಡ್ತಾ ಕೂತಿರ್ತಾರೆ. ಮತ್ತು ಗೌತಮ್ ಅವರು ರಿಪೋರ್ಟ್ನ ತಗೊಂಡು ಹಾಸ್ಪಿಟಲ್ಗೆ ಬರ್ತಾರೆ. ಡಾಕ್ಟರ್ನ ನೋಡಿ, ಸರ್ ಈ ರಿಪೋರ್ಟಲ್ಲಿ ಏನಿದೆ, ಭೂಮಿಕಾ ಅವ್ರಿಗೆ ಏನಾಗಿದೆ ಅಂತ ಕೇಳ್ತಾರೆ. ಆಗ ಡಾಕ್ಟರ್, ಸರ್ ನಿಮಗೆ ಮೇಡಮ್ ಏನು ಹೇಳಲಿಲ್ವಾ, ಈ ವಿಷಯ ನಿಮ್ಮ ಹತ್ರ ಹೇಳಿರ್ತಾರೆ ಅಂತ ಅಂದ್ಕೊಂಡಿದ್ದೆ ಸರ್ ಅಂತ ಹೇಳ್ತಾರೆ. ಆಗ ಗೌತಮ್ ಅವ್ರಿಗೆ ಬೇಜಾರಾಗುತ್ತೆ. ಅವರು ಮನೇಲಿ ಆರಾಮಾಗೇ ಇದ್ದಾರೆ, ಆದರೂ ನನಗೆ ಅನುಮಾನ ಬಂತು. ಆಗ ಚೆಕ್ ಮಾಡಿದ್ದಕ್ಕೆ ಈ ರಿಪೋರ್ಟ್ ಸಿಕ್ತು, ಅದಕ್ಕೆ ಅದನ್ನ ತೊಗೊಂಡು ಇಲ್ಲಿಗೆ ಬಂದಿದ್ದೀನಿ. ನನ್ನ ಹೆಂಡ್ತಿಗೆ ಏನಾಗಿದೆ ಹೇಳಿ, ಅವ್ರ ಬಗ್ಗೆ ತಿಳ್ಕೊಳ್ಳೋ ಹಕ್ಕು ನನಗಿಲ್ವಾ ಅಂತ ಕೇಳ್ತಾರೆ. ಆಗ ಡಾಕ್ಟರ್, ಹೇಳ್ತೀನಿ ಸರ್, ನಿಮಗೆ ಈಗಾಗಲೇ ಈ ವಿಷಯ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೆ ಅಷ್ಟೇ ಅಂತ ಹೇಳ್ತಾರೆ. ಭೂಮಿಕಾ ಅವ್ರಿಗೆ ಏನಾಗಿದೆ ಹೇಳಿ ಅಂತ ಗೌತಮ್ ಅವ್ರು ಕೇಳ್ತಾರೆ. ಆಗ ಡಾಕ್ಟರ್, ಭೂಮಿಕಾ ಮೇಡಮ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ ಹೇಳ್ತಾರೆ. ಗೌತಮ್ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಸರ್ ಅವರು ಆರೋಗ್ಯವಾಗೇ ಇದ್ದಾರೆ, ನನ್ನ ಜೊತೆ ನಾರ್ಮಲ್ ಚೆಕಪ್ಗೆ ಅಂತ ಬಂದಿದ್ದಿದ್ದು ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಈ ರಿಪೋರ್ಟಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅನಿಸುತ್ತೆ, ಇನ್ನೊಂದು ಸರಿ ಚೆಕ್ ಮಾಡಿ ಸರ್ ಅಂತ ಗೌತಮ್ ಹೇಳ್ತಾರೆ. ಆಗ ಡಾಕ್ಟರ್, ಸರ್ ನಾವು ಸರಿಯಾಗಿ ಚೆಕ್ ಮಾಡಿದ ಮೇಲೇ ಇದನ್ನು ಕನ್ಫರ್ಮ್ ಮಾಡಿರೋದು ಅಂತ ಹೇಳ್ತಾರೆ. ಅಲ್ಲ ಸರ್, ಇಷ್ಟು ದೊಡ್ಡ ವಿಷಯನ ನೀವು ನನಗೆ ಹೇಳಿದೆ, ಅವ್ರಿಗೆ ಯಾಕೆ ಹೇಳಿದ್ರಿ ಅಂತ ಕೇಳ್ತಾರೆ. ಆಗ ಡಾಕ್ಟರ್, ಸರ್ ಈ ವಿಷಯ ನಿಮ್ಗೆ ಹೇಳಬೇಕು ಅಂತ ಫೋನ್ ಮಾಡಿದ್ವಿ, ಆದರೆ ನಿಮ್ಮ ಫೋನ್ ಕನೆಕ್ಟ್ ಆಗಲಿಲ್ಲ. ಮತ್ತು ಭೂಮಿಕಾ ಮೇಡಮ್ ಇಲ್ಲಿಗೆ ಬಂದಿದ್ದರು, ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು, ಹಾಗೆ ಮನೆಯವ್ರಿಗೆ ಸತ್ಯ ಗೊತ್ತಾಗಬಾರ್ದು ಅಂತಲೂ ಕೇಳ್ಕೊಂಡ್ರು, ಅದಕ್ಕೆ ಅವ್ರಿಗೆ ಎಲ್ಲ ವಿಷಯನೂ ಹೇಳಿದ್ವಿ ಸರ್. ಈ ವಿಷಯ ನಿಮಗೆ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ನಿಮ್ಮಿಂದ ಅವರು ಈ ವಿಷಯನ ಮುಚ್ಚಿಟ್ಟಿರಬಹುದು ಅಂತ ಹೇಳ್ತಾರೆ. ಗೌತಮ್ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಅವರು ಕಣ್ಣೀರಾಗ್ತಾ ಇರ್ತಾರೆ. ಅವ್ರಿಗೆ ಏನೂ ಆಗಿಲ್ಲ, ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ನೀವು ಅದೇನು ಟ್ರೀಟ್ಮೆಂಟ್ ಕೊಡ್ತೀರೋ ಕೊಡಿ, ಭೂಮಿಕಾ ಅವರು ಹುಷಾರಾಗಬೇಕಷ್ಟೇ ಅಂತ ಹೇಳ್ತಾರೆ. ಆಗ ಡಾಕ್ಟರ್, ಸರ್ ಈಗ ಅದು ಯಾವುದೂ ನಮ್ಮ ಕೈಯಲ್ಲಿಲ್ಲ ಅಂತ ಹೇಳ್ತಾರೆ. ಯಾವ ಸ್ಟೇಜಲ್ಲಿದೆ ಸರ್ ಈಗ ಅಂತ ಗೌತಮ್ ಅವ್ರು ಕೇಳ್ತಾರೆ. ಆಗ ಡಾಕ್ಟರ್, 3rd ಸ್ಟೇಜಲ್ಲಿದೆ ಅಂತ ಹೇಳ್ತಾರೆ. ಏನಾದರೂ ಟ್ರೀಟ್ಮೆಂಟ್ ಕೊಡಿ, ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂತ ಗೌತಮ್ ಕೇಳ್ತಾರೆ. ಆಗ ಡಾಕ್ಟರ್, ಸರ್ ಈಗ ಯಾವ ಸ್ಟೇಜಲ್ಲಿದೆ ಅನ್ನೋದಕ್ಕಿಂತ ದೇಹದ ಯಾವ್ಯಾವ ಭಾಗದಲ್ಲಿ ಆ ಕಾಯಿಲೆ ಹರಡಿದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈಗ ನಾವು ಏನೇ ಟ್ರೀಟ್ಮೆಂಟ್ ಕೊಟ್ಟರು ಅವ್ರ ದೇಹದ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ನಮ್ಮ ಟ್ರೀಟ್ಮೆಂಟ್ನ ತಡ್ಕೊಳ್ಳೋ ಶಕ್ತಿ ಅವ್ರ ದೇಹಕ್ಕೆ ಇಲ್ಲ, ಅವರು ತುಂಬ ವೀಕ್ ಆಗ್ತಾರೆ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದನ್ನು ಕೇಳಿ ಗೌತಮ್ ಅವ್ರಿಗೆ ಬೇಜಾರಾಗುತ್ತೆ. ಭೂಮಿ ಬಗ್ಗೆ ಯೋಚನೆ ಮಾಡ್ತಾ ಕಣ್ಣೀರಾಗ್ತಾ ಇರ್ತಾರೆ. ಇಲ್ಲಿಗೆ ಅಮೃತದ ಧಾರಾವಾಹಿ ಸೋಮವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.